ರಣಕಣದಲ್ಲೂ ಕೂಡ ಗುದ್ದಾಟ ಜೋರಾಗಿದೆ. ಸೋಮಣ್ಣ ವಿರುದ್ಧ ಹೊರಗನವರು ಅನ್ನೋ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸಿದೆ. ಟೀಕಿಸೋ ಭರದಲ್ಲಿ ಸಚಿವ ಜಿ ಪರಮೇಶ್ವರ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟೀಕಿಸೋ ಭರದಲ್ಲಿ ಸಚಿವ ಪರಮೇಶ್ವರ್ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆ. ತುಮಕೂರು ಬಿಜೆಪಿಯಲ್ಲಿ ಯಾವ ಗಂಡಸೂ ಇರ್ಲಿಲ್ವಾ? ಅವನ್ಯಾರೋ ಆಚೆ ಊರ್ನವನನ್ನ ಗೆಲ್ಲಿಸ್ಬಿಟ್ರೆ ಏನ್ ಗತಿ? ಸೋಮಣ್ಣನನ್ನ ಗೆಲ್ಸಿದ್ರೆ ತುಮಕೂರು ಜನ ಏನಂತಾರೆ? ಇದು ಸಚಿವ ಪರಮೇಶ್ವರ್ ಕೊಟ್ಟಂತಹ ಹೇಳಿಕೆ ವಿವಾದಕ್ಕೆ ಕಾರಣ ಆಗ್ತಾರೆ. ಮನೆ ಮಗ ಆಚೆ ಮಗ ಅಸ್ತ್ರದ ಮೂಲಕ ಕಾಂಗ್ರೆಸ್ ಪ್ರಚಾರ ನಡೆಸ್ತಾ ಇದೆ. ಪರಮೇಶ್ವರ್ ಮಾತಿಗೆ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ತುಮಕೂರು ಬಿಜೆಪಿಯಲ್ಲಿ ಹಾಗಾದ್ರೆ ಯಾರೂ ಇರ್ಲಿಲ್ವಾ? ಸೋಮಣ್ಣ ಅವರನ್ನ ಹೊರಗಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಬೇಕಾದಂತ ಅವಶ್ಯಕತೆ ಆದ್ರೂ ಏನಿತ್ತು ಅಂತ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದು ಆ ಪದ ಪ್ರಯೋಗ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಸೋಮಣ್ಣ ಅಂತೇಳಿ ನಿಲ್ಸಿದಿರಲ್ಲ, ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋಕೆ ಇರ್ಲಿಲ್ವೇನ್ರಿ? ಮನೆಯ ಮಗ ಒಂದ್ ಕಡೆ, ಆಚೆ ಮಗ ಒಂದ್ ಕಡೆ. ಆ ಮನೆ ಮಗ ಬೇಕೋ ಆಚೆ ಮಗ ಬೇಕೋ? ಇನ್ನೊಂದ್ಸರಿ ಹೇಳ್ರಿ, ಮನೆ ಮಗ ಬೇಕಾ ಆಚೆ ಮಗ ಬೇಕಾ? ತುಮಕೂರು ಜಿಲ್ಲೆನಲ್ಲಿ ನಾವು ಇಷ್ಟೊಂದು ಜನ ಗಂಡಸರು ಇದ್ಕೊಂಡು ಹೆಣ್ಮಕ್ಳು ಇದ್ಕೊಂಡು ಅವನ್ಯಾರೋ ಆಚರಣೆ ಗೆದ್ದಿಸ್ಬಿಟ್ರೆ ಏನಪ್ಪ ಗತಿ? ಏನಂದಾರ್ರಿ ನಮ್ಮನ್ನ? ಏನಂದಾರು? ತುಮಕೂರು ಜನ ನರ್ಸತ್ತವ್ರು ಅಂದ್ಬಿಡ್ತಾರೆ, ನರ್ಸತ್ತವ್ರು ಅಂತಾರೆ. ಹಂಗ ಅನ್ನಿಸ್ಕೊಳಕ್ ನಾವು ತಯಾರಿಲ್ಲ. ನನಗಿನ್ನ ಬುದ್ಧಿವಂತರು, ಪ್ರಜ್ಞಾವಂತರು, ಎಜುಕೇಷನಿಸ್ಟು ಅವ್ರು ಮಾತಾಡ್ತಾರೆ ಅಂದರೆ ನಾವು ಅದಕ್ಕೆ ಕಾಲ ಬಂದಾಗ ಮಾತಾಡ್ತೀನಿ. ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಏನು ಹೇಳ್ತಾರೋ ಅದು ಅವ್ರಿಗೆ ಸೇರಿದ್ದು. ನಾನು ಇನ್ನೊಬ್ರಿಗೋಸ್ಕರ ನಾನು ಬಂದಿಲ್ಲ. ನನ್ನ ಪಕ್ಷ ನಾನು ಕಳಿಸಿದೆ. ನಾನು ಜನರ ಹತ್ರ ಹೋಗ್ತಾ ಇದ್ದೀನಿ. ಜನರ ತೀರ್ಮಾನ ಏನಾಗಿದೆ ನೋಡೋಣ. ಯಾರು ನರ್ಸತ್ರು ಮತ್ತೊಬ್ಬರು ಅಂತ ಅವ್ರು ಏನು ಹೇಳ್ತಾರೆ, ಅದ್ಯಾಕೆ ಡಾಕ್ಟರ್ ಮಾತು ಬಾಯಿನಲ್ಲಿ ಆ ಥರ ಭಾಷೆ ಬರೋದಿಲ್ಲ. ಯಾಕೆ ಬತ್ತೋ ಗೊತ್ತಿಲ್ಲ, ನೀವೇ ಕೇಳ್ಬಿಟ್ಟು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.